ಪ್ರಪಂಚ ಬಗ್ಗುತ್ತೆ, ಬಗ್ಸೋರ್ ಇರ್ಬೇಕು. ಈಗ ಭಾರತದ ಮುಂದೆ ಅಮೆರಿಕ ಮತ್ತು ಟ್ರಂಪ್ ಕಂಪ್ಲೀಟ್ ಸರೆಂಡರ್ ಆಗಿರೋದು. ಟ್ಯಾರಿಫ್ ಅನ್ನೋ ಭೂತ ಮೆಟ್ಟಿಕೊಂಡಿತ್ತಲ್ಲ ಟ್ರಂಪ್ಗೆ, ಆ ಟ್ಯಾರಿಫ್ ಭೂತನ ಭಾರತದ ಕಂಪನಿಗಳು ಕೊನೆಗೂ ಬಿಡಿಸಿದಾವೆ ನೋಡಿ. ಈ ಆಕ್ಷನ್ ಸಾಮಾನ್ಯ ಅಲ್ಲ. ಭಾರತದ ಕಂಪನಿಗಳು ಮತ್ತು ಅವುಗಳು ಪ್ರೊಡ್ಯೂಸ್ ಮಾಡುವ ವಸ್ತುಗಳ ಮೇಲೆ ಪ್ರಪಂಚದ ಭರವಸೆಯನ್ನು ತೋರಿಸುತ್ತೆ ಇದು. ಅಮೆರಿಕನ್ ನಾಗರಿಕರ ಜೀವ ಉಳಿಸ್ತಾ ಇರೋದು ಭಾರತ. ಬಿಲಿಯನ್ ಗಟ್ಲೆ ಅಮೆರಿಕದ ನಷ್ಟನ ತಡೆದಿದೆ ಭಾರತದ ಕಂಪನಿಗಳು. ಅಮೆರಿಕದ ನ್ಯಾಯಾಲಯಗಳಲ್ಲಿ ಟ್ರಂಪ್ ರ ಟ್ಯಾರಿಫ್ ವಿರುದ್ಧ ಹೀನಾಯ ಹಿನ್ನಡೆಯಾಗಿರೋದು ನಿಮ್ಗೆ ಗೊತ್ತೇ ಇದೆ. ಯಾವುದೇ ಕ್ಷಣದಲ್ಲಿ ಸಂಪೂರ್ಣ ಟ್ಯಾರಿಫ್ ನ ವಾಪಸ್ ಪಡಿಬೇಕು ಅಂತ ಅಮೆರಿಕದ ನ್ಯಾಯಾಲಯದಿಂದನೇ ಆದೇಶ ಬರೋ ಸಾಧ್ಯತೆಗಳು ಜಾಸ್ತಿ ಇದಾವೆ. ಪೆಂಡಿಂಗ್ ಇದೆ ಡಿಸಿಷನ್. ಈಗ ಕೋರ್ಟ್ಗೆ ಧಮಕಿ ಹಾಕ್ತಾರೆ ಟ್ರಂಪ್. ಅದು ಅಮೆರಿಕದ ನ್ಯಾಯಾಲಯದ ವಿಷಯ ಆಯ್ತು. ಭಾರತದ ನಾನಾ ವಸ್ತುಗಳ ಮೇಲೆ ಟ್ಯಾರಿಫ್ ಹಾಕಿದೆ ಅಮೆರಿಕ. ಆದ್ರೆ ಈ ಒಂದು ವಸ್ತುವಿನ ಸಪ್ಲೈನ ಮಾತ್ರ ನಿಲ್ಲಿಸಬೇಡಿ ಅಂತ ಗೋಗರಿತಾ ಇದೆ. ಯಾಕಂದ್ರೆ ಇದು ಅಮೆರಿಕನ್ನರ ಜೀವ ಮತ್ತು ಜೀವನದ ಪ್ರಶ್ನೆ. ಭಾರತದ ಮೆಡಿಸಿನ್ ಕಂಪನಿಗಳ ಮುಂದೆ ನತಮಸ್ತಕರಾಗಿದ್ದಾರೆ ಟ್ರಂಪ್. ಟ್ಯಾರಿಫ್ ಮೇಲೆ ಟ್ಯಾರಿಫ್ ಘೋಷಣೆ ಮಾಡ್ತಾ ಇದ್ರು. ಮೆಡಿಸಿನ್ಗೂ ಆಗಸ್ಟ್ 27ರಿಂದ ಟ್ಯಾರಿಫ್ ಹಾಕೋದಕ್ಕೆ ಹೊರಟಿದ್ರು ನೋಡಿ ಟ್ರಂಪ್. ಯಾವಾಗ ಜನ ಅಮೆರಿಕದಲ್ಲಿ ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು, ರಾತ್ರಿ ಉಲ್ಟಾ. ಈಗಾಗ್ಲೇ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದೋಗಿದೆ. ಇನ್ನು ಉಳಿದಿರೋದು 3.5 ವರ್ಷ ಮಾತ್ರ. ಟ್ರಂಪ್ ತೆಗೆದುಕೊಳ್ಳೋ ನಿರ್ಧಾರಗಳು ನಾನೇ ಪರ್ಮನೆಂಟ್ ಆಗಿ ಗೂಟ ಹೊಡ್ಕೊಂಡು ಅಮೆರಿಕದ ಅಧ್ಯಕ್ಷನಾಗೆ ಇರ್ತೀನೇನೋ ಅನ್ನುವ ರೀತಿ ಉಚ್ಚಾಟ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಡ್ ಅಲ್ಲೇ ಹೋಗ್ಬೇಕಾಗಿತ್ತು. ಒಂದಕ್ಕೆ ಟ್ಯಾರಿಫ್ ಹಾಕೋದು, ಇನ್ನೊಂದಕ್ಕೆ ಬಿಡೋದು ಯಾಕೆ? ತಾಕತ್ತಿದ್ರೆ ಭಾರತದಿಂದ ಸಪ್ಲೈ ಆಗೋ ಮೆಡಿಸಿನ್ ಮೇಲೆ ಹಾಕಿ ಟ್ಯಾರಿಫ್. ನಿಮಗೆ ಬೇಕಾದ ವಸ್ತುಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಟ್ಯಾರಿಫ್ ಹಾಕಲ್ಲ ಅಂದ್ರೆ ಸುಮ್ನೆ ಇರೋದಕ್ಕೆ ಸಾಧ್ಯನಾ? ಒಂದ್ ಹಂತದಲ್ಲಿ ಅಮೆರಿಕಕ್ಕೆ ಮೆಡಿಸಿನ್ನೇ ಸಪ್ಲೈ ಮಾಡಲ್ಲ ಅಂತ ಕೂತ್ಬಿಟ್ಟಿತ್ತು ಭಾರತ. ಮಾನವೀಯತೆಯ ದೃಷ್ಟಿಯಿಂದ ಮೆಡಿಸಿನ್ ಸಪ್ಲೈ ಮಾಡ್ತಾ ಇದೆ ಈಗ ಭಾರತ. ಭಾರತದಿಂದ ರಫ್ತಾಗೋ ಔಷಧಿಗೂ ಟ್ಯಾರಿಫ್ ಹಾಕೋದಕ್ಕೆ ಹೊರಟಿದ್ದ ಟ್ರಂಪ್ ಉಲ್ಟಾ ಹೊಡೆದಿದ್ ಯಾಕೆ? ಈ ಅಸಲಿ ಸತ್ಯ ತಿಳಿದ್ರೆ ನಿಮ್ಮ ಎದೆ ಗರ್ವದಿಂದ ಉಬ್ಬುತ್ತೆ. ಅಮೆರಿಕದ ಮೆಡಿಸಿನ್ ಮಾರುಕಟ್ಟೆನಲ್ಲಿ ಭಾರತದ ಔಷಧಿಗಳಿಗೆ, ಮೆಡಿಸಿನ್ಗೆ ಗಜಗಾತ್ರದ ಮಾರುಕಟ್ಟೆ ಇದೆ. 40% ಮಾರುಕಟ್ಟೆನ ಭಾರತನೇ ಆವರಿಸಿಕೊಂಡಿರೋದು ಅಮೆರಿಕದಲ್ಲಿ. ಅಮೆರಿಕನ್ನರು ಬಳಸುವ ಔಷಧಗಳಲ್ಲಿ ಅರ್ಧದಷ್ಟು ಭಾರತದ್ದೇ. ಭಾರತದ ಔಷಧ ಕಂಪನಿಗಳು ಅಮೆರಿಕದಲ್ಲಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದಾವೆ. ಯಾವಾಗ 27ನೇ ತಾರೀಕು ಆಗಸ್ಟ್ ಟ್ರಂಪ್ ಭಾರತದ ಮೆಡಿಸಿನ್ಗೆ ಟ್ಯಾರಿಫ್ ಹಾಕೋದಿಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಯ್ತು, ಆಗ ಭಾರತದ ಔಷಧಿ ಕಂಪನಿಗಳು ಒಂದು ಡಿಸೈಡ್ ಮಾಡ್ತು. ಅಮೆರಿಕಕ್ಕೆ ಹೊರಟಿದ್ದ ಎಲ್ಲಾ ಮೆಡಿಸಿನ್ ನ ಕ್ಯಾನ್ಸಲ್ ಮಾಡ್ತು, ಆಸ್ಟ್ರೇಲಿಯಾಕ್ಕೆ ತಿರುಗಿಸ್ತು. ನಿನಗೆ ನಾವು ಮೆಡಿಸಿನ್ ಸಪ್ಲೈ ಮಾಡಿದ್ರೆ ತಾನೇ ಟ್ಯಾರಿಫ್ ಹಾಕೋದು? ಊರಿಗೊಬ್ಳೇನಾ ಪದ್ಮಾವತಿ? ಇನ್ನೂ 200 ದೇಶಗಳಿದಾವೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅಂತ ಆಸ್ಟ್ರೇಲಿಯಾಕ್ಕೆ ಕಳಿಸೋದಕ್ಕೆ ಮುಂದಾಗಿತ್ತು ಭಾರತ. ಯಾವಾಗ ಭಾರತ ಈ ಡಿಸಿಷನ್ ತೆಗೆದುಕೊಳ್ತೋ ಶುರುವಾಯ್ತು ನೋಡಿ ಅಮೆರಿಕದಲ್ಲಿ ಹಾಹಾಕಾರ. ಅಮೆರಿಕದ ಪೂರ್ತಿ ಮೆಡಿಕೇರ್ ಸಿಸ್ಟಮ್ ಕೊಲಾಪ್ಸ್ ಆಗೋಯ್ತು. ಆಸ್ಪತ್ರೆಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಅಗತ್ಯವಾಗಿ ಬೇಕಾಗಿದ್ದ ಬೇಸಿಕ್ ಮೆಡಿಸಿನ್ಸ್ ಸಿಗದಂತಾಯ್ತು. ಮೊದಲೇ ಬೆಲೆ ಏರಿಕೆಯಿಂದ, ಇನ್ಫ್ಲೇಷನ್, ಹಣದುಬ್ಬರದಿಂದ ಜನ ನಲುಗಿ ಹೋಗಿದ್ದಾರೆ ಅಮೆರಿಕದಲ್ಲಿ. ಅದರ ನಡುವೆ ಜೇಬಿಗೆ ಕತ್ತರಿ ಅನ್ನುವಂತೆ ಔಷಧದ ಪ್ರೈಸು ಜಾಸ್ತಿ ಟ್ಯಾರಿಫ್ ಹಾಕೋದ್ರಿಂದ. ಜೀವಮಾನದಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಬರೀ ಮೆಡಿಸಿನ್ಗೆ ಇಟ್ರೆ ಅವರು ತಿನ್ನೋದಕ್ಕೇನು, ಬಟ್ಟೆಗೇನು? ಸಣ್ಣ ಪುಟ್ಟ ಕುಟುಂಬಗಳು, ಬಡವರು ಬಗ್ರು ಬದುಕೋದಾದ್ರೂ ಹೇಗೆ? ಅಲ್ಲಿಂದ ಶುರುವಾಯ್ತು ನೋಡಿ ಅಮೆರಿಕನ್ನರ ಪ್ರತಿಭಟನೆ ಟ್ರಂಪ್ ವಿರುದ್ಧ. ಭಾರತದ ಔಷಧ ಕಂಪನಿಗಳು ಅಮೆರಿಕದಲ್ಲಿ ಎಷ್ಟು ವಿಶ್ವಾಸಾರ್ಹತೆ ಗಳಿಸಿದವಪ್ಪ ಅಂದ್ರೆ, ಅಲ್ಲಿಯ ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರಲ್ಲ, ಅದರಲ್ಲಿ 90% ಅವರು ಪ್ರಿಫರೆನ್ಸ್ ಕೊಡೋದು ಭಾರತದ ಕಂಪನಿಗಳು ಉತ್ಪಾದನೆ ಮಾಡಿರ್ತಕ್ಕಂತ ಮೆಡಿಸಿನ್ಗೆ. ಅವರು ಬರೆಯೋದೇ ಭಾರತದಿಂದ ತರಿಸಿಕೊಳ್ಳೋ ಮೆಡಿಸಿನ್ ಗಳನ್ನ. ಅದರಲ್ಲೂ ಜೆನರಿಕ್ ಮೆಡಿಸಿನ್ ನ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಭಾರತ. ಪ್ರಪಂಚದಲ್ಲೇ ಭಾರತದಷ್ಟು ಜೆನರಿಕ್ ಮೆಡಿಸಿನ್ ನ ಉತ್ಪಾದನೆ ಮಾಡೋ ಮತ್ತೊಂದು ದೇಶ ಇಲ್ಲ. ಪ್ರಪಂಚದ 70% ಪಾಲು ಜೆನರಿಕ್ ಮೆಡಿಸಿನ್ದು ಭಾರತದ್ದೇ. ಅಂದ್ರೆ ಭಾರತದಿಂದನೇ ಸಪ್ಲೈ ಆಗೋದು. ಯಾವಾಗ ಟ್ಯಾರಿಫ್ ಹಾಕುತ್ತೆ ಅಮೆರಿಕ ನಮ್ಮ ಮೆಡಿಸಿನ್ ಮೇಲೆ ಅಂತ ಗೊತ್ತಾಯ್ತು, ಭಾರತದ ಕಂಪನಿಗಳು ನಿಮಗೆ ಮೆಡಿಸಿನ್ನೇ ಕಳ್ಸಲ್ಲ ಅಂತ ಆಟ ಹಿಡಿದು ಕೂತು. ಗಾಬರಿಗೊಂಡು ಎದ್ನೋ ಬಿದ್ನೋ ಅಂತ ಮೆಡಿಸಿನ್ಗೆ ಟ್ಯಾರಿಫ್ ಇಲ್ಲ ಅಂತ ಅನೌನ್ಸ್ ಮಾಡ್ತು ಅಮೆರಿಕ. 2013-14ರಿಂದ ಇಲ್ಲಿಯವರೆಗೂ $1.3 ಟ್ರಿಲಿಯನ್ ನಷ್ಟು ಮೆಡಿಸಿನ್ ನ ಭಾರತ ಅಮೆರಿಕಕ್ಕೆ ಕಳಿಸಿರೋದು. ಇಷ್ಟೇ ಮೊತ್ತದ ಮೆಡಿಸಿನ್ ನ ಬೇರೆ ದೇಶಗಳಿಂದ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇದರ 3ರಷ್ಟು ಪೇ ಮಾಡ್ಬೇಕಾಗತ್ತೆ. ಆದ್ರೆ ಕ್ವಾಲಿಟಿ ಗ್ಯಾರಂಟಿನೂ ಸಿಗೋದಿಲ್ಲ. ಭಾರತದ ಮೆಡಿಸಿನ್ ಆ ರೀತಿ ಅಲ್ಲ. ಕ್ವಾಲಿಟಿ ಪ್ಲಸ್ ಕೈಗೆಟುಕುವ ದರ. 40% ಮೆಡಿಸಿನ್ ನ ಭಾರತದಿಂದಲೇ ಅಮೆರಿಕ ಖರೀದಿ ಮಾಡುತ್ತೆ ಅಂದ್ರೆ ಸುಮ್ನೆನಾ? ಅದರ ಮೇಲಿನ ವಿಶ್ವಾಸ, ಗುಣಮಟ್ಟ. ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ನಂತಹ ಕಾಯಿಲೆಗೆ ಭಾರತದ ಮೆಡಿಸಿನ್ ಬಿಟ್ಟು ಅಮೆರಿಕದ ಮೆಡಿಸಿನ್ ಪರ್ಚೇಸ್ ಮಾಡಿದ್ರೆ $15,000-20,000 ಖರ್ಚು ಬರುತ್ತೆ. ಅದೇ ಭಾರತದ ಮೆಡಿಸಿನ್ $500 ಒಳಗಾಗೋಗ್ಬಿಡುತ್ತೆ.
ಎಲ್ಲಿಯ $10,000 ಎಲ್ಲಿಯ $500 ಯೋಚನೆ ಮಾಡಿ ಡಿಫ್ರೆನ್ಸ್. ಇಷ್ಟೆಲ್ಲ ಬಡಾಯಿ ಕೊಚ್ಕೊಳ್ತಾರಲ್ಲ ಟ್ರಂಪ್, ಇವರಿಗೆ ತಾಕತ್ತಿದ್ರೆ ತಮ್ಮ ದೇಶದಲ್ಲೇ ಮೆಡಿಸಿನ್ ನ ಉತ್ಪಾದನೆ ಮಾಡಿ ತೋರಿಸ್ಲಿ. ಅದನ್ನು ಟ್ರೈ ಮಾಡಿ ಆಯ್ತು, 2 ಕಂಪನಿಗಳು ಮುಂದೆ ಬಂದಿದ್ವು. ಆದ್ರೆ ಕೊನೆಗೆ ಅವು ಸಹ ಕೈ ತೊಳ್ಕೊಂಡ್ವು. ಭಾರತದ ದರಕ್ಕಿಂತ ಕಡಿಮೆ ದರಕ್ಕೆ ಮೆಡಿಸಿನ್ ಅಮೆರಿಕದಲ್ಲಿ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಅಮೆರಿಕದಲ್ಲಿ ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಲಾಭನೇ ಸಿಗಲ್ಲ. ಇಲ್ಲಿ ಲೇಬರ್ ಕಾಸ್ಟ್ ಕಡಿಮೆ. ಅಮೆರಿಕದ ಲೇಬರ್ಗೆ ಇಲ್ಲಿಯ 4 ಪಟ್ಟು ಜಾಸ್ತಿ ಕೊಡ್ಬೇಕಾಗತ್ತೆ ದುಡ್ಡು. ಆಗ ಮ್ಯಾನುಫ್ಯಾಕ್ಚರ್ ಭಾರತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 4ರಷ್ಟು ಕಾಸ್ಟ್ಲಿ ಆಗುತ್ತೆ. ಟ್ರಂಪ್ 50 ಅಲ್ಲ 100% ಭಾರತದ ಮೆಡಿಸಿನ್ ಮೇಲೆ ಟ್ಯಾರಿಫ್ ಹಾಕಿದ್ರೂ ಸಹ ಅಮೆರಿಕಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ತೀರಾ ಅಗ್ಗದಲ್ಲಿ ಸಿಗುತ್ತೆ ಭಾರತದ ಮೆಡಿಸಿನ್. ಈಗ ಹೇಳಿ, ಏನ್ ಸಾಧನೆ ಮಾಡದಂತಾಯ್ತು ಟ್ಯಾರಿಫ್ ಹಾಕಿ? ಕೊರೋನಾದಂತ ಟೈಮಲ್ಲಿ ಪ್ಯಾರಾಸಿಟಮಲ್ ಸಹ ಅಮೆರಿಕದಲ್ಲಿ ಸಿಗ್ಲಿಲ್ಲ ಗೊತ್ತಾ? ಅದೂ ಸಹ ಭಾರತದಿಂದಲೇ ಸಪ್ಲೈ ಆಯ್ತು. ಆಗೇನಾದ್ರೂ ನಾವು ಪ್ಯಾರಾಸಿಟಮಲ್ ಕಳಿಸಲ್ಲ ಅಂತ ಕೈ ಎತ್ತಿದ್ರೆ ಅಮೆರಿಕದವರು ನರಳಿ ಸತ್ತೋಗ್ತಾ ಇದ್ರು. ಕೊರೋನಾದಂತ ಕೇಡುಗಾಲದಲ್ಲಿ ಅಮೆರಿಕನ ಬಚಾವ್ ಮಾಡಿದೆ ಭಾರತ ಮೆಡಿಸಿನ್ ಸಪ್ಲೈ ಮಾಡಿ. ಎಂತಹ ಕೃತಜ್ಞ ದೇಶ ನೋಡಿ ಅಮೆರಿಕ. ಸ್ಮಾರ್ಟ್ ಫೋನು ಮತ್ತು ಹಲವಾರು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಗಳ ಮೇಲೂ ಅಮೆರಿಕ ಟ್ಯಾರಿಫ್ ಆಗ್ತಾ ಇಲ್ಲ, ಹಾಕೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾವುದು? ಆಪಲ್ ಕಂಪನಿ. ಅದು ಅಮೆರಿಕ ಕಂಪನಿ. ಟ್ಯಾರಿಫ್ ಹಾಕಿದ್ರೆ ಅವರದ್ದೇ ಕಂಪನಿಗೆ ಟ್ಯಾರಿಫ್ ಹಾಕಿದಂತಾಗುತ್ತೆ. ಭಾರತದಿಂದ ಹಲವಾರು ಎನರ್ಜಿ ಪ್ರಾಡಕ್ಟ್ಸ್ ಗಳನ್ನ ಅಮೆರಿಕ ಪರ್ಚೇಸ್ ಮಾಡುತ್ತೆ. ಅದು ಪೆಟ್ರೋಲು, ಕ್ರೂಡ್ ಆಯಿಲ್, ರಿಫೈನ್ಡ್ ಆಯಿಲ್, LNG ಗ್ಯಾಸ್, ಇದ್ಯಾವುದರ ಮೇಲೂ ಟ್ಯಾರಿಫ್ ಹಾಕಿಲ್ಲ ಅಮೆರಿಕ. ಇಲ್ಲೇ ಬಯಲಾಗಿದೆ ಅಮೆರಿಕದ ಇಬ್ಬಂಗಿ ನೀತಿ, ಹಿಪಾಕ್ರಸಿ, ಕಳ್ಳಾಟ. ನಮ್ಮಿಂದ ಪೆಟ್ರೋಲು, ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡುತ್ತಲ್ಲ ಅಮೆರಿಕ, ಅದು ಬರೋದೆಲ್ಲಿಂದ? ಇದೇ ರಷ್ಯಾದಿಂದ. ಇದೆಂತ ಟ್ಯಾರಿಫ್ ಹಂಗಾದ್ರೆ? ಇವ್ರು ಕಾರಣ ಕೊಟ್ಟು ಟ್ಯಾರಿಫ್ ಹಾಕಿರೋದು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೀರಾ ಅಂತ. ಅದೇ ಕ್ರೂಡ್ ಆಯಿಲ್ ಇಂದ ನಾವು ರಿಫೈನ್ಡ್ ಆಯಿಲ್ ಕಳ್ಸಿದ್ರೆ ಅಮೆರಿಕ ಪರ್ಚೇಸ್ ಮಾಡುತ್ತೆ. ಈ ಹಿಪಾಕ್ರಸಿ ಯಾಕೆ? ತಾಕತ್ತಿದ್ರೆ ಈ ಎಲ್ಲವಕ್ಕೂ ಟ್ಯಾರಿಫ್ ಹಾಕ್ಲಿ. ಇವರ ದ್ವಂದ್ವ ಹೆಂಗಿದೆ ನೋಡಿ. ಚೀನಾನ ವಿರೋಧ ಮಾಡ್ತೀವಿ ಅಂತ 6 ಲಕ್ಷ ಚೈನಾದ ಸ್ಟೂಡೆಂಟ್ಸ್ ಗೆ ವೀಸಾ ಕೊಟ್ಟಿದ್ದಾರೆ ಅಮೆರಿಕದಲ್ಲಿ ಓದೋದಿಕ್ಕೆ. ಭಾರತವನ್ನು ಎದುರಾಕೊಂಡು ಆಲ್ರೆಡಿ ದೊಡ್ಡ ಲಾಸ್ ಆಗಿದೆ ಅಮೆರಿಕಕ್ಕೆ. ಜಪಾನ್ $4.5 ಲಕ್ಷ ಕೋಟಿ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡುವುದಾಗಿ ಅನೌನ್ಸ್ ಸಹ ಮಾಡ್ಬಿಟ್ಟಿತ್ತು. ಯಾವಾಗ ಮೋದಿ ಜಪಾನ್ಗೆ ವಿಸಿಟ್ ಮಾಡಿದ್ರು, ಜಪಾನ್ ಮನ ಪರಿವರ್ತನೆ ಮಾಡ್ಕೊಳ್ತು. ಜಪಾನ್ ಸಂಪೂರ್ಣ ಚೇಂಜ್ ಆಯ್ತು. ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಲ್ಲ $4.5 ಲಕ್ಷ ಕೋಟಿ, ಅದನ್ನ ಕ್ಯಾನ್ಸಲ್ ಮಾಡಿ $6 ಲಕ್ಷ ಕೋಟಿ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಾಗಿ ಜಪಾನ್ ಘೋಷಣೆ ಸಹ ಮಾಡಿದೆ. ಮುಂದಿನ 1 ದಶಕದಲ್ಲಿ ಇಷ್ಟೂ ದುಡ್ಡು ಭಾರತದಲ್ಲಿ ಇನ್ವೆಸ್ಟ್ ಆಗುತ್ತೆ. ಇನ್ನು ಅಮೆರಿಕದ ಕೋರ್ಟ್ ಗಳಲ್ಲಿ ಫೈನಲ್ ಡಿಸಿಷನ್ ಬರೋದಿದೆ ಟ್ಯಾರಿಫ್ ಮೇಲೆ. ಅಲ್ಲೇನಾದ್ರೂ ಟ್ಯಾರಿಫ್ ವಿರುದ್ಧ ಕೋರ್ಟ್ ಡಿಸಿಷನ್ ಕೊಡ್ತು ಅಂದ್ರೆ ಈಗ ಎಲ್ಲ ದೇಶಗಳ ಮೇಲೆ ಹಾಕಿರ್ತಕ್ಕಂತ ಟ್ಯಾರಿಫ್ ನ ವಾಪಸ್ ಪಡಿಬೇಕಾಗತ್ತೆ. ಟ್ಯಾರಿಫ್ ಹೆಸರಲ್ಲಿ ಕಲೆಕ್ಟ್ ಮಾಡಿದಾರಲ್ಲ ಟ್ಯಾಕ್ಸ್, ಅದೆಲ್ಲವನ್ನ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಗೆ ವಾಪಸ್ ಕೊಡ್ಬೇಕಾಗತ್ತೆ. ಇದಿನ್ನು ಶುರುವಾತು, ಮುಂದೈತೆ ಮಾರಿ ಹಬ್ಬ, ನೋಡ್ತಾ ಇರಿ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.